ಹೇಳು ಸ್ಥಿತಿಯೊಳಗಿಲ್ಲ. ಆ ಶಿಕ್ಷಣ ಇಲ್ಲದಕ್ಕಾಗಿ ಬಡತನ ಅದೇ ರೀತಿಯಾದ ಉದ್ಯೋಗ ಸೃಷ್ಟಿ ಇಲ್ಲ. ಇವೆಲ್ಲನೂ ಇನ್ನೊಮ್ಮೆ ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಇದು ನೆನಪಾಗ್ತಾ ಇತ್ತು. ಈ ಜನಗಳಿಂದಾಗಿ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿ ಒಟ್ಟು ಜನ ಎಷ್ಟಿದ್ದಾರೆ, ಯಾವ್ಯಾವ ಜಾತಿ ಜನ ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ, ಸಹಜವಾಗಿ ಆ ಪ್ರಮಾಣ ಗೊತ್ತಾದ್ರೆ ಅವ್ರು ರಿಸರ್ವೇಷನ್ ಘೋಷಣೆ ಮಾಡಲಿಕ್ಕೆ ಬರ್ತದೆ ಅನ್ನೋಂಥದ್ದು ಸಾಕಷ್ಟು ಸಲ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟದು. ಮೊದಲು ನಿಮ್ಮದು ಈ ಸರ್ವೆ ಮಾಡಿಸ್ರಿ ಒ ಬಿ ಸಿದು ಅಂತ. ಮಾಡ್ತೀವಿ ಅಂತ ಎಲ್ಲರೂ ಹೇಳಿದವರ, ಕಾಂಗ್ರೆಸ್ನವರಾಯ್ತು, ಬಿ ಜೆ ಪಿಗರಾಯ್ತು, ಎಲ್ಲರೂ. ಆದರೆ ಯಾವಾಗ ಬಿ ಜೆ ಪಿಯನ್ನು ಬಟ್ಟೆಂಗೆ ಕಟ್ಟಂಗೆ ಮತ್ತೆ ನೋಡಿ ಹೇಳಿ ಅಧಿಕಾರಕ್ಕೆ ಸೋದರಲ್ಲಿ ಯಶಸ್ವಿ ಆಯ್ತಾ ಬಿ ಜೆ ಪಿ, ಆಗ ಕಾಂಗ್ರೆಸ್ಸಿಗೆ ಅನಿವಾರ್ಯ ಆಯಿತು. ನಾವು ಇದೇ ರೀತಿ ಹೋದ್ರೆ ನಮ್ಮನ್ನು ಯಾರೂ ಮಾತಾಡಿಸೋಲ್ಲ. ಕೆಲವೇ ವರ್ಷಗಳಲ್ಲೇ ಕಾಂಗ್ರೆಸ್ನ ಒಂದು ಪಕ್ಷ ಇತ್ತು ಅಂತ ಆಗ್ತದೆ ಅಂತೇಳಿ ಗ್ಯಾರಂಟಿ ಆದಮೇಲೆ ಸ್ವತಃ ರಾಹುಲ್ ಗಾಂಧಿಯವರು ಹಳೆಯ ಕಾಂಗ್ರೆಸ್ಸನ್ನು ಕಿತ್ತಾಕು ದೃಷ್ಟಿ ಇಟ್ಕೊಂಡು ಹೊಸ ವಿಚಾರ ತೆಗೆದುಕೊಂಡು ಆಗ ಅವ್ರು ಅನಿಸಿದ್ದು ಇಲ್ಲಿ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ನಮ್ಮ ಕಡೆ ಆದರೆ ನಿಶ್ಚಿತವಾಗಿ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯತೆ ಅಂತ ತಿಳ್ಕೊಂಡು ಅದನ್ನು ಹಿಂದಿನ ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಅದ್ರ ಬೆನಿಫಿಟ್ಟು ಆಗ್ಯದ. ಯಾಕೆಂದ್ರೆ ಇವತ್ತು ಬಿ ಜೆ ಪಿ ಸರ್ಕಾರ ಇರೋದು ಕುಂಟ ಗಾಲಿನ ಸರ್ಕಾರ. ಯಾಕಂದರೆ ಯಾವಾಗ ಇಬ್ಬರು, ಒಂದು ಕಡೆ ನಾಯ್ಡು, ಇನ್ನೊಂದು ಕಡೆ ನಮ್ಮ ನಿತೀಶ್ ಕುಮಾರ್ ಅವರಿದ್ದಾರೆ, ಅವ್ರು ಯಾವಾಗ ತಮ್ಮ ಕಟ್ಟಿಗೆ ತಗೊಂಡು ಹೋಗ್ತಾರೆ ಆಗ ಸರ್ಕಾರ ಬಿದ್ದು ಹೋಗ್ತದೆ. ಈ ಪರಿಸ್ಥಿತಿ ಬಂದುಕೊಳ್ಳೆ ಸಹಜವಾಗಿ ಬಿ ಜೆ ಪಿ ಅನಿಸಿತು ಇನ್ನು ನಾವು ತಡ ಮಾಡಿದರೆ ಅಧಿಕಾರ ಹೋಗಲಿ ಎರಡು ಮಾತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಯಾವಾಗಾರ ಮಾಡಿದ್ರು ಟೈಮ್ ಬೌಂಡ್ ಮಾಡಿಕೊಂಡು ಅಂತೇಳಿ ನಾವು 2027 ಮುಗಿಸ್ತೇವಪ್ಪ ಜನಗಣತಿಯನ್ನು ಅಂತ ಅಂದ್ಕೊಳ್ಳೆ